ಸಂವೇದನಾ ರಹಿತ ಸರ್ಕಾರ, ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ, ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸ್ಲಿಕ್ಕಾಗದೆ ತಪ್ಪರ್ಸಾಡ್ತಾ ಇರೋ ಸರ್ಕಾರ ಇದು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸ್ಲಿಕ್ಕೆ ಎಂತಹ ವಾಮ ಮಾರ್ಗವನ್ನು ಬಳಸಿದ್ದಾರೆ ಇವರು ಅನ್ನೋದನ್ನು ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. SCP TSP ಹಣ, SC STಗಳ ಅಭಿವೃದ್ಧಿಗಿರ್ತಕ್ಕಂಥ ಹಣ 25,000 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ. ಇದು ಸಾಕಾಗಲ್ಲ ಅಂತ ಬೆಲೆ ಏರಿಕೆ ಮಾಡಿದ್ದಾರೆ. ವಿಶೇಷವಾಗಿ ಅಬಕಾರಿ ಇಲಾಖೆ ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡಿದೆ, 20% ಜಾಸ್ತಿ ಮಾಡಿದ್ದಾರೆ. 28,000 ಕೋಟಿ ಸಂಗ್ರಹ ಮಾಡೋ ಟಾರ್ಗೆಟ್ ಇದ್ದಿದ್ದು 42 ಕೋಟಿಗೆ ಹೋಗಿದ್ದಾರೆ. ಸಾರ್ವಜನಿಕರು ನಾವು ಏನು ಅಂದ್ಕೋಬೇಕು, ನಾಗರಿಕರು ಅಂದರೆ ಇಷ್ಟೆಲ್ಲ ದುಡ್ಡು ತಗೊಂಬಂದು ಅಭಿವೃದ್ಧಿ ಮಾಡ್ತಾರೆ ಅಂತ. ಆದರೆ ಈ ಎಲ್ಲ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದು ಎಂಥ ತಪರ ಎಕನಾಮಿಕ್ಸ್ ಅಂತಂದರೆ, ಶಕ್ತಿ ಯೋಜನೆ ಇದೆ, ಬಸ್ಸಲ್ಲಿ ನಮ್ಮ ತಾಯಂದಿರು ಫ್ರೀಯಾಗಿ ಓಡಾಡಬಹುದು ಅನ್ನೋವಂಥ ಒಂದು ಶಕ್ತಿ ಯೋಜನೆ. ಸಾರಿಗೆ ಸಚಿವರು ಏನು ಮಾತಾಡ್ತಿದ್ರು ಅಂದರೆ, ಶಕ್ತಿ ಯೋಜನೆಯಿಂದ ನಮ್ಮ ಇಲಾಖೆಗೆ ಲಾಭ ಆಗಿದೆ ಅಂತ. ಲಾಭ ಆಗಿದ ಮೇಲೆ 15% ಬಸ್ ದರ ಯಾಕೆ ಜಾಸ್ತಿ ಮಾಡಿದ್ರಿ, ಅಬಕಾರಿ ದರ ಯಾಕೆ ಜಾಸ್ತಿ ಮಾಡಿದ್ರಿ ಅಂತ ನೋಡಿದ್ರೆ, ನಾನು ಹೇಳಿದ್ನಲ್ಲ ತಪರ ಎಕನಾಮಿಕ್ಸ್ ಇದು. ಗಂಡನ ಜೋಬಿಂದ ದುಡ್ಡು ಕಿತ್ಕೊಂಡು ಹೆಂಡ್ತಿಗೆ ಕೊಡೋವಂಥದ್ದು ಎಕನಾಮಿಕ್ಸ್ ಇದು. ಎಲ್ಲಾದರೂ ನೋಡಿದ್ದೀರಾ ಇದನ್ನು ನೀವು?